ತಪಸ್ಸು ಕಾಲದ ಮೊದಲನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಪವಿತ್ರಾತ್ಮ ಅವರನ್ನು ಬೆಂಗಾಡಿಗೆ ಕರೆದೊಯ್ದರು. ಅಲ್ಲಿ ಯೇಸು 40 ದಿನ ಹಗಲಿರುಳು ಉಪವಾಸವಿದ್ದರು. ಅನಂತರ ಅವರಿಗೆ ಬಹಳ ಹಸಿವಾಯಿತು. ಆಗ ಶೋಧಕನು ಬಂದು, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಗಳಾಗಲೆಂದು ಆಜ್ಞೆ ಮಾಡು ಎಂದನು. ಅದಕ್ಕೆ ಯೇಸು, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ಬಳಿಕ ಪಿಶಾಚಿ ಅವರನ್ನು ಪವಿತ್ರ ನಗರಕ್ಕೆ, ಅಂದರೆ ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಕೆಳಕ್ಕೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ದೇವರೇ ತಮ್ಮ ದೂತರಿಗೆ ಆಜ್ಞೆ ಮಾಡುವರು ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಂತೆ ನಿನ್ನನ್ನು ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದೂ ಸಹ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಅನಂತರ ಪಿಶಾಚಿ ಯೇಸುವನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕೊಂಡೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿತು. ನೀನು ನನಗೆ ಅಡ್ಡ ಬಿದ್ದು ಆರಾಧಿಸುವೆಯಾದರೆ ಇವೆಲ್ಲವನ್ನು ನಿನಗೆ ಕೊಡಬಲ್ಲೆ ಎಂದಿತು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೈತಾನನೇ ತೊಲಗು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿತು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಆಗ ಪಿಶಾಚಿ ಯೇಸುವನ್ನು ಬಿಟ್ಟು ತೊಲಗಿತು. ದೇವದೂತರು ಬಂದು ಅವರನ್ನು ಉಪಚರಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ನಾವು ಮನುಜರಾದ್ದರಿಂದ ಶೋಧನೆಗಳು ಸಹಜ, ಪ್ರೇರಣೆಗಳೂ ಇವೆ. ಆದರೆ ನಮ್ಮಲ್ಲಿರುವಂತಹ ದೌರ್ಬಲ್ಯದಿಂದ ಶೋಧನೆಗೆ ನಾವು ಮಾರು ಹೋಗುತ್ತಾ ಪಾಪಕ್ಕೆ ಬಲಿಯಾಗುತ್ತೇವೆ. ಪ್ರೇರಣೆಗಳನ್ನು ಗ್ರಹಿಸಲು ಅಸಾಧ್ಯವಾಗುತ್ತಾ ಪಾಪಕ್ಕೆ ನಾವು ಬಲಿಯಾಗುತ್ತೇವೆ. ಇಂದು ಯೇಸು ಶೋಧಿಸಲ್ಪಡುತ್ತಾರೆ, ಆದರೆ ಅವರು ಶೋಧನೆಯನ್ನು ಜಯಿಸುತ್ತಾರೆ. ಇದೇ ನಮಗೆಲ್ಲರಿಗೂ ಪ್ರೇರಣೆ. ಮನುಜರಾಗಿದ್ದಂತಹ ಪ್ರಭು ಯೇಸು ಕ್ರಿಸ್ತರು ಶೋಧನೆಯನ್ನು ಜಯಿಸಲು ಶಕ್ತರಾದರು. ಹಾಗಾದರೆ ನನಗೂ ನಿಮಗೂ ಶೋಧನೆಯನ್ನು ಜಯಿಸುವಂತಹ ಶಕ್ತಿಯನ್ನು ದೇವರು ಕರುಣಿಸಿದ್ದಾರೆ ಎಂಬ ಸತ್ಯವನ್ನು ನಾವು ಇಂದು ಮೊದಲು ಅರ್ಥೈಸಿಕೊಳ್ಳಬೇಕು. ಶೋಧನೆಯನ್ನು ಜಯಿಸುವಂತಹ ಶಕ್ತಿಯನ್ನು ಮನುಜರಾದ ನಮಗೆ ದೇವರು ಕರುಣಿಸಿದ್ದಾರೆ ಎಂಬ ಸತ್ಯವನ್ನು ಇಂದು ನಾವು ಗ್ರಹಿಸಿಕೊಳ್ಳೋಣ. ನಾನು ಈಗಾಗಲೇ ಹೇಳಿದಂತೆ ಶೋಧನೆಗಳು ಸಹಜ, ಏಕೆಂದರೆ ಸೈತಾನ ಮನುಷ್ಯರಿಗಿಂತ ಬುದ್ಧಿವಂತ. ಮನುಷ್ಯರನ್ನ ಶೋಧಿಸುವಂತಹ ಕಲೆಯನ್ನು, ಶಕ್ತಿಯನ್ನು ಆತ ಹೊಂದಿದ್ದಾನೆ. ಮನುಜ ದುರ್ಬಲ, ಬಹಳ ಸುಲಭವಾಗಿ ಶೋಧನೆಗೆ ಬಲಿಯಾಗುತ್ತಾನೆ. ದೇವರಿಂದ ಮನುಜನನ್ನ ದೂರ ಮಾಡುವಂತಹ ಗುರಿಯೇ ಸೈತಾನನದ್ದು. ಆದ್ದರಿಂದಲೇ ಆತನು ನಮ್ಮೆಲ್ಲರನ್ನ ಶೋಧನೆಗೆ ಒಳಪಡಿಸುತ್ತಾನೆ. ಇಂತಹ ಶೋಧನೆಗಳು ಇದ್ದಾಗ್ಯೂ ನಾನು ಮತ್ತೆ ಅವುಗಳನ್ನು ಜಯಿಸುತ್ತಾ ದೇವರಲ್ಲಿಗೆ ತಿರುಗುವಂಥದ್ದು, ದೇವರಲ್ಲಿಗೆ ಬರುವಂಥದ್ದು ನಮ್ಮ ಮುಂದಿರುವಂತಹ ಗುರಿ. ಸೈತಾನನ ಗುರಿ ನಮ್ಮನ್ನು ದೇವರಿಂದ ದೂರ ಅಟ್ಟುವುದು. ನಮ್ಮ ಗುರಿಯಾಗಬೇಕು. ಎಷ್ಟೇ ಶೋಧನೆಗಳಿದ್ದರೂ ಅನುಗ್ರಹ, ಆಶೀರ್ವಾದದ ಬಲದಿಂದ, ದೇವರು ಕೊಟ್ಟಿರುವ ಆ ಶಕ್ತಿಯಿಂದ ನಾವು ಮತ್ತೆ ದೇವರಲ್ಲಿಗೆ ಬರಬೇಕು. ಹೀಗೆ ಇವೆರಡೂ ಬೇರೆ ಬೇರೆ ದಿಕ್ಕಿನತ್ತ ಹೋಗುವಂತಹ ಶಕ್ತಿಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಈ ಗುರಿಯನ್ನು ಅರಿತಿರುವಂತಹ ನಾವು ಎಷ್ಟೇ ಶೋಧನೆಗಳಿದ್ದರೂ ದೇವರಲ್ಲಿಗೆ ಹೋಗಬೇಕು, ನಾವು ದೇವರಿಂದ ಬಂದವರು, ದೇವರಲ್ಲಿಗೆ ಹೋಗಬೇಕು ಎಂಬಂತಹ ಗುರಿಯನ್ನು ಹೊತ್ತಿರುವಾಗ, ಇಷ್ಟೆಲ್ಲ ಶೋಧನೆಗಳು ನಮಗೆ ಎದುರಾಗುವಾಗ ಯಾವ ರೀತಿಯಲ್ಲಿ ಅವುಗಳನ್ನು ಜಯಿಸುವುದು ಎಂಬುದನ್ನು ಅರ್ಥೈಸಿಕೊಳ್ಳೋಣ. ಮೊದಲನೆಯದಾಗಿ, ನಮಗೆ ಶೋಧನೆಗಳನ್ನು ಜಯಿಸುವಂತಹ ಶಕ್ತಿ ದೇವರಿಂದಲೇ ಲಭಿಸುತ್ತದೆ. ದೇವರೇ ನಮಗೆ ಅದನ್ನು ಕರುಣಿಸುತ್ತಾರೆ. ದೇವರೇ ನಮಗೆ ಆ ಶೋಧನೆಗಳಿಂದ ಮುಕ್ತಿ ಹೊಂದುವಂತಹ ಅನುಗ್ರಹಗಳನ್ನು ಹೇರಳವಾಗಿ ನಮ್ಮಲ್ಲಿ ದಯಪಾಲಿಸಿದ್ದಾರೆ. ಅದನ್ನು ಅರಿಯುವಂತಹ ವಿಶ್ವಾಸ ನನ್ನದಾಗಬೇಕು, ಅದನ್ನು ಬಳಸಿಕೊಳ್ಳುವಂತಹ ವಿಶ್ವಾಸ ನನ್ನದಾಗಬೇಕು. ಎರಡನೆಯದಾಗಿ, ನಾವಿಂದು ಅರ್ಥೈಸಿಕೊಳ್ಳಬೇಕಾದಂತಹ ಸತ್ಯ, ನನ್ನನ್ನ ಕಾಡುತ್ತಿರುವಂತಹ ಶೋಧನೆಗಳು ಯಾವುವು? ಅನೇಕ ಶೋಧನೆಗಳಿರಬಹುದು. ಶೋಧನೆಗಳು 100, ಜಯಿಸುವವರು ಯಾರು ಎನ್ನುತ್ತಾನೆ ಒಬ್ಬ ಕವಿ. ಇವತ್ತು ಎಲ್ಲ ಶೋಧನೆಗಳನ್ನು ಧ್ಯಾನಿಸುವ ಬದಲಾಗಿ ನಾವು ಯಾವುದಾದರೂ 3 ಶೋಧನೆಗಳನ್ನು, ಯೇಸುವನ್ನು ಸಹ ಸೈತಾನ 3 ಸರಿ ಶೋಧಿಸುತ್ತಾನೆ. ಹಾಗೆ ನಾವು ಸಹ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವಂತಹ ಯಾವುದಾದ್ರೂ 3 ಶೋಧನೆಗಳನ್ನ ಇಂದು ಮನಸ್ಸಿಗೆ ತಂದುಕೊಂಡು ಅವುಗಳಿಗೆ
ಜಯಿಸುವಂತಹ ಶಕ್ತಿಯನ್ನ ಸ್ವಾಮಿ ನನಗೆ ಕರುಣಿಸಿ, ಅವುಗಳನ್ನು ಜಯಿಸುವಂತಹ ಶಕ್ತಿಯನ್ನು ನನಗೆ ಕರುಣಿಸುವಂತ ಪ್ರಾರ್ಥಿಸೋಣ. ಆಗಿರಬಹುದು ಎಷ್ಟೋ ಬಾರಿ ನಾವು ದೇವರಿಗಿಂತ ಬೇರೊಂದು ಶಕ್ತಿ ಇದೆ ಎಂದು ವಿಶ್ವಾಸಿಸುತ್ತಾ ಅಂತಹ ಶೋಧನೆಗೆ ಬಲಿಯಾಗಿ ನನಗೆ ಜೀವಿಸಲು ಆ ಒಂದು ವಸ್ತು ಇಲ್ಲದೆ ಸಾಧ್ಯವೇ ಇಲ್ಲ ಎಂಬಂತಹ ಆ ಒಂದು ಮನೋಭಾವದಿಂದ ನಾವು ಶೋಧಿತರಾಗುತ್ತೇವೆ. ದೇವರು ಬೇಡ, ಬೇರೆ ವಸ್ತುಗಳು ನನ್ನನ್ನು ಬದುಕಿಸಬಲ್ಲವು, ಜೀವಿಸಬಲ್ಲವು ಎಂಬಂತಹ ಮೊಂಡು ಧೈರ್ಯ. ಎರಡನೆಯದು, ಆಗಾಗ ದೇವರನ್ನ ನಾವು ನಮ್ಮ ಜೀವನದಲ್ಲಿ ದೂರುವಂಥದ್ದು, ಪರೀಕ್ಷಿಸುವಂಥದ್ದು. ನಮ್ಮ ಕಷ್ಟಗಳಲ್ಲಿ, ನಮ್ಮ ನೋವುಗಳಲ್ಲಿ, ರೋಗ ರುಜಿನಗಳಲ್ಲಿ ದೇವರನ್ನ ದೂರುವಂತಹ ಪ್ರಕ್ರಿಯೆ, ಮನೋಭಾವನೆ ನಮ್ಮದಾಗುತ್ತದೆ. ದೇವರು ನನ್ನನ್ನು ಪ್ರೀತಿಸುವುದಿಲ್ಲ, ನನ್ನಿಂದ ದೂರ ಆಗಿದ್ದಾರೆ, ಎಲ್ಲರನ್ನ ಪ್ರೀತಿಸುತ್ತಾರೆ, ನನಗೆ ಮಾತ್ರ ಇಂಥ ಕಷ್ಟವನ್ನು ಕೊಡುತ್ತಾರೆ ಎಂಬಂತಹ ಅನೇಕ ದೂರನ್ನು ನಾವು ಸಲ್ಲಿಸುತ್ತಾ ಶೋಧನೆಗೆ ಒಳಗಾಗುತ್ತೇವೆ. ಹೀಗೆ ದೇವರ ಅನುಗ್ರಹದಿಂದ ನಾವು ಒಂದು ರೀತಿಯಲ್ಲಿ ವಂಚಿತರಾಗುತ್ತೇವೆ. ಮೂರನೆಯ ಶೋಧನೆ, ದೇವರನ್ನು ಬಿಟ್ಟು ಬೇರೆ ಯಾರನ್ನು ಆರಾಧಿಸುವಂಥದ್ದು, ಬೇರೆ ಬೇರೆ ವಸ್ತುಗಳನ್ನು ಆರಾಧಿಸುವಂಥದ್ದು. ನನಗೆ ನನ್ನ ಜೀವನದಲ್ಲಿ ದೇವರಿಗೆ ಕೊಡಬೇಕಾದಂತಹ ಸ್ಥಾನವನ್ನ ನಾನು ಕೊಡದೆ ಬೇರೆ ಯಾರಿಗೋ, ಕೆಲವೊಮ್ಮೆ ನನಗೇ ನಾನು ಪ್ರಮುಖ ಸ್ಥಾನವನ್ನು ಕೊಟ್ಟಿರಬಹುದು, ಇಲ್ಲ ಯಾವುದೋ ಒಂದು ವಸ್ತುವಿಗೆ ಪ್ರಮುಖ ಸ್ಥಾನವನ್ನು ಕೊಟ್ಟಿರಬಹುದು, ಯಾವುದೋ ಒಂದು ವ್ಯಕ್ತಿಗೆ ಪ್ರಮುಖ ಸ್ಥಾನವನ್ನು ಕೊಟ್ಟು ದೇವರನ್ನ ಆರಾಧಿಸಲು ನಾನು ವಿಫಲನಾಗಿರಬಹುದು. ಹೀಗೆ ಅನೇಕ ಶೋಧನೆಗಳನ್ನು ನಾನು ವಿವರಿಸುತ್ತಾ ಹೋಗಬಹುದು. ನನ್ನನ್ನ ಕಾಡುತ್ತಿರುವಂತಹ ಯಾವುದಾದರೂ 3 ಶೋಧನೆಗಳು ಯಾವುವು, ಆ ಶೋಧನೆಗಳನ್ನ ನಾನು ಹೇಗೆ ಜಯಿಸಬಹುದು ಎಂಬುದನ್ನ ಇಂದು ಶುಭ ಸಂದೇಶದ ಧ್ಯಾನದ ಮೂಲಕ ನಾವು ಅರಿತಿದ್ದೇವೆ. ದೇವರ ವಾಕ್ಯದ ಶಕ್ತಿಯಿಂದ, ದೇವರೇ ನೀಡುವಂತಹ ಅನುಗ್ರಹದಿಂದ ಮಾತ್ರ ನಾವು ಶೋಧನೆಗಳನ್ನು ಜಯಿಸಲು ಸಾಧ್ಯ. ಆದ್ದರಿಂದ ಆ ಅನುಗ್ರಹವನ್ನು ಅರಿತು, ಆ ಆಶೀರ್ವಾದವನ್ನ, ದೇವರ ಕೃಪೆಯನ್ನು ಅರಿತು ಶೋಧನೆಗಳನ್ನು ಜಯಿಸಲು ಮುಂದಾಗೋಣ. 3 ಶೋಧನೆಗಳನ್ನು ಗುರುತಿಸುವಂಥದ್ದು, ಅವುಗಳನ್ನು ಜಯಿಸುವಂತಹ ಶಕ್ತಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುವಂಥದ್ದು. ದೇವರು ನಮ್ಮೊಂದಿಗಿದ್ದಾರೆ ಎಂಬ ವಿಶ್ವಾಸ ನಮ್ಮಲ್ಲಿದ್ದರೆ ಎಲ್ಲವನ್ನು ಜಯಿಸಲು ಸಾಧ್ಯವಾಗುತ್ತದೆ. ಅಂತ ವಿಶ್ವಾಸ ನಮ್ಮದಾಗಲಿ. ಆಮೆನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.